ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಲಾಸ್ಟ್ ಇಯರ್ ಮನೆ ತೊಗೊಂಡಾಗ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ಇಷ್ಟು ಸುಂದರವಾಗಿರೋ ಮನೆ ನಿಮ್ಗೆ ಎಲ್ಲಿ ಸಿಕ್ತು, ಹೇಗೆ ಅಂತೆಲ್ಲ. ಸೊ ಅದು ವಿಲ್ಲಾ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಯಾಕೆಂದರೆ ನಾವಿರೋದು ವಿಲ್ಲಾ ಅಲ್ವಾ. ಅದಕ್ಕೆ ವಿಲ್ಲಾ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ನಾವು ತುಂಬ ಕಷ್ಟಪಟ್ವಿ. ನೀವು ನನ್ನ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ, ಆಲ್ಮೋಸ್ಟ್ 2 ಇಯರ್ಸ್ ನಾವು ಹುಡುಕಿದ್ವಿ ಅಂತ ಹೇಳ್ಬೋದು. ಹಾಗೆ ಹಾರ್ಡ್ ವರ್ಕಿಂದ ಮತ್ತು ಸ್ವಲ್ಪ ಲಕ್ಕಿಂದ ನಮಗೆ ಈ ವಿಲ್ಲಾ ಸಿಕ್ತು ಅಂತ ಹೇಳ್ಬೋದು. ಅದು ಸಿಟಿ ಒಳಗಡೆ. ತುಂಬ ಜನ ಅದನ್ನು ಕೇಳ್ತಾ ಇದ್ದೀವಿ, ರಮ್ಯಾ ಸಿಟಿ ಒಳಗಡೆ ಹೆಂಗೆ ಸಿಕ್ತು ಒಂದು ಒಳ್ಳೆ ಪ್ರೈಸಲ್ಲಿ ಅಂತ. ಸೊ ಇವತ್ತು ನಮ್ಮದು ವಿಲ್ಲಾ ಬಗ್ಗೆ ತುಂಬ ಜನ ಕೇಳ್ತಿದ್ರಲ್ಲ, ನಿಮಗೂ ಒಂದು ವಿಲ್ಲಾ ತೋರ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸಿಟಿ ಲಿಮಿಟ್ಸಲ್ಲೇ ಒಂದು ಒಳ್ಳೆ ಪ್ರೈಸಲ್ಲಿರುವಂಥ ವಿಲ್ಲಾನ. ಸೊ ಬನ್ನಿ ಹೋಗೋಣ. ಇವತ್ತು ನಾವು ಹೋಗ್ತಾ ಇರೋದು ಅರ್ಬನ್ ರೈಸ್ ಪ್ಯಾರಡೈಸ್ ಆನ್ ಅರ್ತ್. ಇದು ಗಂಗಸಂದ್ರ, ಬ್ಯಾಂಗ್ಳೂರಲ್ಲಿ ಇದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ವಿಲ್ಲಾ ತೋರಿಸೋದಕ್ಕೆ ಕರ್ಕೊಂಡು ಬಂದಿರೋದು ಅರ್ಬನ್ ರೈಸ್ ಪ್ಯಾರಡೈಸ್ ಆನ್ ಅರ್ತ್ಗೆ. ಸೊ ಏನು ಸ್ಪೆಷಲ್ ರಮ್ಯಾ ಇದು ಅಂತ ಕೇಳ್ತೀರಾ ನೀವು. ನಂಗೆ ಗೊತ್ತು ಏನಂದರೆ ಫ್ರೆಂಡ್ಸ್, ಇವಾಗ ನಮಗೆ ಪಲ್ಯೂಷನ್ ಆಗಿರ್ಬೋದು, ಮತ್ತು ಚಿಕ್ಕ ಚಿಕ್ಕ ಜಾಗದಲ್ಲಿ ಇದಾಗಿರ್ಬೋದು, ಈ ಥರದ್ದೆಲ್ಲ ಬೇಜಾರಾಗ್ಬಿಟ್ಟಿರುತ್ತೆ. ಮತ್ತು ಗ್ರೀನ್ರಿ ಇಲ್ಲದೆ ಇರೋದೆಲ್ಲ ಈ ಪ್ಲೇಸಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಪಲ್ಯೂಷನ್ ಇಲ್ಲ, ತುಂಬ ಗ್ರೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ನನಗಂತೂ ಆ ಸಿಟಿ ಮಧ್ಯ ಇದ್ದು ಇಲ್ಲಿ ಹೊರ್ಗಡೆ ಬಂದಾಗ ಎಷ್ಟು ಸುಂದರವಾಗಿದೆ, ಕಾಮ್ ಆಗಿದೆ, ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ಅನ್ನಿಸ್ತಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಗ್ರೀನ್, ಎಷ್ಟು ಗಿಡಗಳೆಲ್ಲ ಬೆಳೆಸಿದ್ದಾರೆ. ಸೊ ಹಿಯರ್ ವಿ ಆರ್ ಅಟ್ ಅರ್ಬನ್ ರೈಸ್ ಪ್ಯಾರಡೈಸ್ ಆನ್ ಅರ್ತ್ ಇನ್ ಗಂಗಸಂದ್ರ, ಬೆಂಗಳೂರು. ಸೊ ಏನಂದರೆ ಫ್ರೆಂಡ್ಸ್, ಇದು ತುಂಬ ಪೀಸ್ಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ಅನಿಸುತ್ತೆ. ಜಸ್ಟ್ 10 minutes ಡ್ರೈವ್ ಫ್ರಮ್ ನೈಸ್ ರೋಡ್ ಜಂಕ್ಷನ್ ಆನ್ ಮೈಸೂರು ರೋಡ್ ಆ್ಯಂಡ್ 15 minutes ಡ್ರೈವ್ ಫ್ರಮ್ ನೈಸ್ ರೋಡ್ ಜಂಕ್ಷನ್ ಆನ್ ಕನಕಪುರ ರೋಡ್ ಇದು. ಸೊ ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಹೋಗ್ಬೋದು. ಲುಕ್ ಅಟ್ ಆಲ್ ದಿಸ್ ಗ್ರೀನ್ರಿ ಅರೌಂಡ್ ಅರ್ಬನ್ ರೈಸ್ ಪ್ಯಾರಡೈಸ್ ಆನ್ ಅರ್ಥಲ್ಲಿ ನಿಮಗೆ ಪಕ್ಕದಲ್ಲೇ 2190 acres ಆಫ್ ರಿಸರ್ವ್ ಫಾರೆಸ್ಟ್ ಇದೆ ನೈಬರ್ಹುಡ್ಡಲ್ಲಿ. ಹಾಗೆಯೇ ಏರ್ ಕ್ವಾಲಿಟಿ ತುಂಬ ಪ್ಯೂರ್ ಆಗಿದೆ ಇಲ್ಲಿ. ಅದಲ್ಲದೆ ಕಮ್ಯುನಿಟಿಲಿ ಕೂಡ 1500 ಟ್ರೀಸ್ ಇದೆ ಅಂತ ಹೇಳ್ಬೋದು. ದಿಸ್ ಈಸ್ ರಿಯಲಿ ಸಮಥಿಂಗ್ ಸ್ಪೆಷಲ್. ಫ್ರೆಂಡ್ಸ್, ಏನಂದರೆ ಇಲ್ಲಿ ಎಷ್ಟೊಂದು ಮರಗಳಿದೆ ಅಂದರೆ, ನಾನು ಅವಾಗಲೇ ಹೇಳಿದ ಹಾಗೆ ತುಂಬ ಮರಗಳಿದೆ ಅಂತ ಹೇಳ್ಬೋದು. ಸೊ ನೋಡಿ, ಪಕ್ಷಿಗಳ ಶಬ್ದ ಕೂಡ ಕೇಳಿಸ್ತಾ ಇದೆ. ಇಷ್ಟೊಂದು ಮರಗಳಿರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ನೀವು ನೇಚರ್ಗೆ ಹತ್ರ ಆಗ್ತಿದ್ದೀರಾ ಅಂತ ಫೀಲ್ ಆಗುತ್ತೆ. ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕಾಮ ಕೂಡ ಅನಿಸುತ್ತೆ. ಹಾಗೆಯೇ ಒಂದು ಒಳ್ಳೆ ಏರ್ ಕ್ವಾಲಿಟಿ ಕೂಡ ತುಂಬ ಪ್ಯೂರ್ ಆಗಿರುತ್ತೆ. ಸೊ ಇವಾಗ ನೀವೇ ನೋಡ್ಬೋದು, ಬ್ಯಾಂಗ್ಳೂರಲ್ಲಿ ಹೀಟ್ ಎಷ್ಟು ಜಾಸ್ತಿ ಆಗ್ತಿದೆ, ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತಿದೆ. ಸೊ ಇದು ನಾವು ಎಷ್ಟು ಮರಗಳನ್ನ ಬೆಳೆಸ್ತೀವೋ ಆವಾಗ ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ಇಲ್ಲಿ ಪ್ರಾಜೆಕ್ಟಲ್ಲಿ ತುಂಬ ಮರಗಳನ್ನ ನೆಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟಲ್ಲಿ ಇವರು UN ಅವಾರ್ಡೆಡ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ, ಅದೇ ಬಂಗ್ರೂವೆಲ್. ಇದು ಏನು ಮಾಡುತ್ತೆ ಅಂದರೆ 3.85 crore ಲೀಟರ್ ಆಫ್ ರೈನ್ ವಾಟರ್ನ ಅಂಡರ್ಗ್ರೌಂಡಲ್ಲಿ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟೋಟಲ್ 3.85 crore ಲೀಟರ್ಸ್ನ ಸೇವ್ ಮಾಡಿದ್ರೆ 1 ಇಯರ್ಗೆ 25 ಇಯರ್ಸ್ಗೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ. ಈ ಫುಲ್ ವಾಟರು ರೆಸಿಡೆಂಟ್ಸ್ಗೆ ಅವೈಲೇಬಲ್ ಇರುತ್ತೆ ಯೂಸ್ ಮಾಡೋದಕ್ಕೆ. ಅವರು ಅದರಿಂದ ಸಮ್ಮರಲ್ಲಿ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡೋ ಹಾಗಿಲ್ಲ. ಹಾಗೆಯೇ ಇನ್ಹೌಸ್ ಪೇಟೆಂಟಬಲ್ ಟೆಕ್ನಾಲಜಿ ಯೂಸ್ ಮಾಡಿದರೆ, ಅದನ್ನು ಪೆರೆನಿಯಲ್ ವೆಲ್ ಅಂತ ಹೇಳ್ತಾರೆ. ಇದರಿಂದ ಭೂಮಿಯೊಳಗೆ ಜಲಚರಗಳನ್ನೆಲ್ಲ ಹುಡುಕಿ ಅದನ್ನೆಲ್ಲ ಕನೆಕ್ಟ್ ಮಾಡಿ ಅದರಿಂದ ವಾಟರ್ ತೆಗಿತಾರೆ. ಸೊ ಇದರಿಂದ ಎಂಟೈರ್ ಇಯರು ವಾಟರ್ ಸಿಗುತ್ತೆ.
ಏನಂದರೆ ಅರ್ಬನ್ ರೈಸ್ ಪ್ಯಾರಡೈಸ್ ಆನ್ ಅರ್ತ್ ಏನಿದೆ ನೋಡೋದಕ್ಕೆ ಅಷ್ಟೇ ಬ್ಯೂಟಿಫುಲ್ ಆಗಿಲ್ಲ, ನಿಮ್ಗೊಂದು ಅಡ್ವಾಂಟೇಜ್ ಕೂಡ ಇದೆ. ಏನಪ್ಪ ಅಂದರೆ 24 ಎಕರೆಗೆ ನಿಮಗೆ ಜಸ್ಟ್ 219 ವಿಲ್ಲಾಸ್ ಅಷ್ಟೇ ಇರೋದು. ಅದರಿಂದ ನಿಮಗೆ ಜಾಗ ಕೂಡ ತುಂಬ ಸಿಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದೊಂದು ಸಸ್ಟೈನಬಲ್ ವಿಲ್ಲಾ ಕಮ್ಯುನಿಟಿ ಅಂತ ಹೇಳ್ಬೋದು. ಏನಂದರೆ ವಾಟರು, ಪವರು, ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವುದು ಕಡಿಮೆ ಆಗಬಾರ್ದು ಅಂತ ಫೋಕಸ್ ಮಾಡಿದ್ದಾರೆ. ಈಚ್ ವಿಲ್ಲಾ 5 to 6.5 ವ್ಯಾಟ್ ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಇದರಿಂದ ಅಪ್ ಟು 800 ಯೂನಿಟ್ಸ್ ಆಫ್ ಪವರ್ ಎವ್ರಿ ಮಂತ್ ಜನರೇಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪವರ್ ವಿಚಾರಕ್ಕೆ ಬಂದರೆ ಎಂಟೈರ್ ಕಮ್ಯುನಿಟಿ ಗ್ರೀನ್ ಪವರ್ ಮೂಲಕ ರನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ನಿಮ್ಮದು ಎಲೆಕ್ಟ್ರಿಸಿಟಿ ಕಾಸ್ಟ್ ಏನಿದೆ ಇದು ಕೂಡ ಕಡಿಮೆ ಆಗುತ್ತೆ. ಹೇಗೆ ಅಂದರೆ ಪ್ರತಿಯೊಂದು ವೆಲ್ಲಾಗೂ ಅದರದ್ದೇ ಆದ ಸೋಲಾರ್ ಪ್ಯಾನಲ್ಸ್ ಇದೆ. ಇದರಿಂದ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ವಿಲ್ಲಾ ಜೊತೆಗೆ ಕಮ್ಯುನಿಟಿದು ಕಾಮನ್ ಏರಿಯಾ ಕೂಡ ಸೋಲಾರ್ ಪವರಿಂದನೇ ರನ್ ಆಗುತ್ತೆ. ಸೊ ಇದರಿಂದ ನಾವು ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಅರ್ಬನ್ ಪ್ಯಾರಡೈಸ್ ಆನ್ ಅರ್ತ್ ಅಲ್ಲಿ ಏನಿಲ್ಲ ಅಂತ ಕೇಳಿ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಫಿಟ್ನೆಸ್ ಝೋನ್ ಇದೆ, ಹಾಗೆ ಕ್ಲಬ್ ಹೌಸ್ ಇದೆ, ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನ ಪಾರ್ಕಲ್ಲಿ ಆಟ ಆಡೋದಕ್ಕೆ ಬಿಟ್ಟು ನೀವು ನೋಡ್ಕೋಬೋದು. ಎಲ್ಲರಿಗೂ ಒಂದು ಸ್ಪಾಟ್ ಇದೆ ಅಂತ ಹೇಳ್ಬೋದು. ಹಾಗೆಯೇ ಪಿಕ್ನಿಕ್ಕು ಕೂಡ ಮಾಡ್ಬೋದು. ಅಂದರೆ ಹೇಗಿರುತ್ತೆ, ಮತ್ತು ಅದ್ರ ಜೊತೆಗೆ ನೀವು ಸ್ಟಾರ್ ಕೆಳಗಡೆ ಕೂತ್ಕೊಂಡು ಔಟ್ಡೋರ್ ಥಿಯೇಟರಲ್ಲಿ ಮೂವಿ ಕೂಡ ನೋಡ್ಬೋದು. ಓಲ್ಡ್ ಬ್ಯಾಂಗ್ಳೂರು ಕಬ್ಬನ್ ಪಾರ್ಕ್ಗೆ ಫೇಮಸ್ಸು. ಅದೇ ಥರ ವೀಕೆಂಡ್ಸಲ್ಲಿ ನೀವು ಪಿಕ್ನಿಕ್ ಸ್ಪಾಟ್ಸ್ನ ನೀವು ಕಮ್ಯುನಿಟಿ ಒಳಗಡೆ ಮಾಡಿದ್ರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಇವರು ಲಕ್ಸುರಿಯಸ್ ಕ್ಲ್ಯಾಂಪಿಂಗ್, ಹ್ಯಾಮಾಕ್ ಕಾರ್ನರ್ಸ್ ಮತ್ತು ಬಾರ್ಬಿಕ್ಯೂ ಝೋನ್ ಎಲ್ಲ ಸಿಗುತ್ತೆ. ಸೊ ಇಷ್ಟೊತ್ತಿಂದ ನೀವೆಲ್ಲರೂ ಕಾಯ್ತಿರೋ ಪಾರ್ಟ್ ಏನಪ್ಪ ಅಂದರೆ ರಮ್ಯಾ ಹೇಗಿದೆ ವಿಲ್ಲಾ ಅಂತ. ಸೊ ಬನ್ನಿ ಹೋಗೋಣ ವಿಲ್ಲಾ ಒಳಗಡೆ. ಈ ಫ್ರಂಟ್ ನೋಡ್ಬೋದು ನೀವು, ಗಾರ್ಡನ್ ಇದೆ. ಅಯ್ಯೋ ನನ್ನ ಫೇವ್ರೇಟ್ ಗಾರ್ಡನು. ವಿತ್ ಆಲ್ ದಿಸ್ ಸಸ್ಟೈನಬಲ್ ಆ್ಯಂಡ್ ಎನ್ವೈರ್ನಮೆಂಟ್ ಫ್ರೆಂಡ್ಲಿ ಫೀಚರ್ಸ್ ಜೊತೆಗೆ ಅರ್ಬನ್ ರೈಸ್ ಪ್ಯಾರಡೈಸ್ ಆನ್ ಅರ್ತ್ ಏನಿದೆ IGBC ಇಂದ ಪ್ರೀ ಸರ್ಟಿಫೈಡ್ ಆಗಿದೆ. ಪ್ಲಾಟಿನಮ್ ರೇಟಿಂಗ್ ಕೂಡ ಇದೆ. ಫ್ರೆಂಡ್ಸ್, ಇದು ಫಸ್ಟ್ ಗ್ರೌಂಡ್ ಫ್ಲೋರಲ್ಲೂ ಅಷ್ಟೇ ನಿಮಗೆ ತುಂಬ ಜಾಗ ಇದೆ ಅಂತ ಹೇಳ್ಬೋದು. ನೋಡ್ಬೋದು ವಿಂಡೋಸ್ ನೋಡಿ, ನಿಮಗೆ ಎಷ್ಟು ದೊಡ್ಡ ದೊಡ್ಡ ವಿಂಡೋಸ್ ಇದೆ. ಇದರಿಂದ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆ ಕೂಡ ಅಷ್ಟೇ ನಿಮಗೆ ಗ್ರೀನ್ರಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಹಾಲಲ್ಲಿ ಈ ಥರ ದೊಡ್ಡ ದೊಡ್ಡ ವಿಂಡೋಸ್ ಸಿಗುತ್ತೆ. ಸೊ ಇದನ್ನು ನಿಮಗೆ ಬೇ ವಿಂಡೋ ಅಂತ ಕರೀತಾರೆ. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಗೆಸ್ಟ್ ಬೆಡ್ರೂಮ್ ಬಟ್ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಕೂಡ ಅಷ್ಟೇ ವಿಂಡೋ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಇದು ಕಾಮನ್ ವಾಶ್ರೂಮ್, ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಯೂಸ್ ಮಾಡೋದಕ್ಕೆ. ಮತ್ತು ಲಿಫ್ಟ್ ಕೂಡ ಇದೆ, ಯಾಕೆಂದರೆ ಕೆಲವ್ರಿಗೆ ಹತ್ತಿ ಇಳಿಯೋಕ್ಕೆ ಕಷ್ಟ ಆಗುತ್ತಲ್ಲ. ಸೊ ಅವ್ರಿಗೆಲ್ಲ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಲಿಫ್ಟ್ಗೂ ಕೂಡ ಜಾಗ ಇದೆ. ಸೊ ಬನ್ನಿ, ಇದು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬೋದು. ನೀವು ಆರಾಮಾಗಿ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು, ಇಲ್ಲಿ 8 ಜನ ಕುತ್ಕೊಳ್ಳೋಂಥದ್ದು ಹಾಕಿದ್ದಾರೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೋಬೋದು. ಹಾಗೆಯೇ ಇಲ್ಲಿಂದ ಇಲ್ಲೂ ಕೂಡ ಅಷ್ಟೇ. ನನಗೆ ಇಲ್ಲಿ ತುಂಬ ಇಷ್ಟ ಆಗ್ತಿರೋದು, ಯಾವ ಕಡೆ ನೋಡಿದ್ರು ವಿಂಡೋಸು, ಎಲ್ಲಿಂದ ನೋಡಿದ್ರು ಗ್ರೀನ್ ಬಾ. ಹೊರ್ಗಡೆ ಇಲ್ಲಿ ನಿಮಗೆ ಕೂತ್ಕೊಳ್ಳೋದಕ್ಕೂ ಕೂಡ ಜಾಗ ಇದೆ. ಇವಾಗ ನೋಡ್ತಿದ್ದೀರಾ ಕಿಚನ್. ಈ ಕಿಚನ್ ಹತ್ರನೂ ಕೂಡ ನಿಮಗೆ ಒಂದು ವಿಂಡೋ ಸಿಗುತ್ತೆ. ಸೊ ಇದರಿಂದ ಏನಪ್ಪ ಅಂದರೆ ಹೊರಗಡೆ ನೋಡ್ಕೊಂಡು ಅಡುಗೆ ಮಾಡ್ಬೋದು, ಯಾಕೆಂದರೆ ಗ್ರೀನ್ ಎಲ್ಲ ಕಾಣಿಸ್ತಿರುತ್ತಲ್ಲ. ಸೊ ಯುಟಿಲಿಟಿ ಕೂಡ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ. ಇಲ್ಲೂ ಕೂಡ ಗ್ರೀನ್. ಸೊ ಬಟ್ಟೆ ಒಣಗಿಸೋದಕ್ಕೆ ವಾಷಿಂಗ್ ಮಿಷಿನ್ ಜಾಗ ಎಲ್ಲ ಸಕ್ಕತ್ತಾಗಿದೆ.
ಫ್ರೆಂಡ್ಸ್, ಇವಾಗ ನಾವಿದ್ದೀವಿ ಫಸ್ಟ್ ಫ್ಲೋರಲ್ಲಿ. ಮತ್ತೆ ನಿಮ್ಗೆ ಇಲ್ಲೊಂದು ಫ್ಯಾಮಿಲಿ ಏರಿಯಾ ಥರ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ಟಿ ವಿ ಹಾಕ್ಕೊಂಡು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಮತ್ತೆ ಇಲ್ಲಿ ವಿಂಡೋ, ಅಲ್ಲೊಂದು ಪುಟ್ಟ ಬಾಲ್ಕನಿ ಕೂಡ ಇದೆ. ಸೊ ಇದು ಕಿಡ್ಸ್ ಬೆಡ್ರೂಮು. ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇಲ್ಲೊಂದು ಬಾಲ್ಕನಿ. ಸೊ ಮಾಸ್ಟರ್ ಬೆಡ್ರೂಮ್. ವಾವ್, ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ತುಂಬ ಜಾಗ ಇದೆ. ನೋಡಿ ಎಷ್ಟು ಜಾಗ ಇದೆ ಅಂತ. ಇಲ್ಲಿ ಬನ್ನಿ, ಇಲ್ಲಿ ನಿಮಗೆ ನೋಡಿ ಸಪ್ರೇಟಾಗಿ ವಾರ್ಡ್ರೋಬ್ಸ್ ಎಲ್ಲ ಯಾರಿಗೆ ಜಾಸ್ತಿ ಬೇಕೋ ಅವರಿಗೆ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆ ಇಲ್ಲಿ ಬಂದೆ ಬಾತ್ರೂಮ್. ಸೊ ಇದಕ್ಕೂ ಕೂಡ ಬಾಲ್ಕನಿ ಇದೆ. ಇಲ್ಲಿ ನನಗೆ ತುಂಬ ಇಷ್ಟ ಆಗ್ತಿರೋದು ಏನಂದರೆ ಈ ವಿಲ್ಲಾ ಅಲ್ಲಿ ಕಿಡ್ಸ್ ಬೆಡ್ರೂಮ್ಗಾಗಿರ್ಬೋದು ಮತ್ತು ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು ಸಪ್ರೇಟ್ ಬಾಲ್ಕನೀಸ್ ಇದೆ. ಅದೊಂದು ಬೆಸ್ಟ್ ಪಾರ್ಟು. ಮತ್ತು ವಿಂಡೋ, ಬೆಳಕಿಗಂತೂ ಯಾವುದೇ ಸಮಸ್ಯೆ ಇಲ್ಲ. ವಿಂಡೋಗಳು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ನಾನು ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಇಲ್ಲೊಂದು ರೂಮ್ ಸಿಗುತ್ತೆ, ಹಾಗೆಯೇ ಆ ಕಡೆ ಒಂದು ರೂಮ್ ಸಿಗುತ್ತೆ. ನೀವು ಎರಡನ್ನ ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಕೆಲವರು ಲೈಬ್ರರಿ ಮಾಡ್ಕೊತಾರೆ, ಕೆಲವರು ಯಾರಾದರೂ ಗೆಸ್ಟ್ ಮತ್ತು ಜಾಸ್ತಿ ಜನ ಬಂದಾಗ ಯೂಸ್ ಮಾಡೋದಕ್ಕೆ, ಇಲ್ಲ ಪೇರೆಂಟ್ಸ್ ಬಂದಾಗ ಯೂಸ್ ಮಾಡೋದಕ್ಕೆ. ಲಿಫ್ಟ್ ಇರೋದ್ರಿಂದ ಆರಾಮಾಗಿ ಅವರು ಕೂಡ ಇಲ್ಲಿ ಬರ್ಬೋದು. ಮತ್ತು ಆಫೀಸ್ ಥರ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಟೆರೆಸ್ಸು. ಇಲ್ಲಿ ನೋಡ್ತಾ ಇದ್ರೆ ಫುಲ್ ಒಂದು ಕಾಡು ನೋಡ್ದಂಗೆ ಅನಿಸ್ತಿದೆ. ಅಷ್ಟು ಮರಗಳಿದೆ. ಮತ್ತು ಇಲ್ಲಿ ನೀವು ಏನು ಬೇಕಾದರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕಾಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕ್ಕಾಗಿರ್ಬೋದು. ಫ್ಯಾಮಿಲೀಸ್ ಬಂದಾಗ ಸುಮ್ಮನೆ ಕುತ್ಕೊಂಡು ಹರಟೆ ಹೊಡಿಯೋಕ್ಕೆ. ಇಲ್ಲಿ ಒಂದು ಏನಂದರೆ ಊಟ ಮಾಡೋದಕ್ಕೆ, ಚಂದ್ರ ನೋಡಿಕೊಂಡು ಏನಂತಾರೆ ಅದು ಮೂನ್ಲೈಟ್ ಡಿನ್ನರ್. ಸೊ ಆ ಥರ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸ್ತು ಮನೆ ಕಮೆಂಟ್ ಮಾಡಿ ಹೇಳಿ. ಸೊ ಯಾರಾದರೂ ಸರ್ಚ್ ಮಾಡ್ತಿದ್ರೆ ಈಗಲೇ ಬಂದು ಒಂದು ಸರಿ ನೋಡಿ. ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ಯಾರಿಗೆ ವಿಲ್ಲಾ ಇಷ್ಟ ಇರುತ್ತೆ ಅವ್ರಿಗೆಲ್ಲ. ಫ್ರೆಂಡ್ಸ್, ನೀವೇನಾದರೂ ಒಂದು ಕಾಮ್ ಆಗಿರೋ ಬ್ಯೂಟಿಫುಲ್ ಆಗಿರೋ ವಿಲ್ಲಾ ಕಮ್ಯುನಿಟಿಗೆ ಸರ್ಚ್ ಮಾಡ್ತಿದ್ರೆ ಪ್ಯಾರಡೈಸ್ ಆನ್ ಅರ್ತ್ ಬೈ ಅರ್ಬನ್ ರೈಸ್ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇವಾಗಲೇ ಬಂದು ಚೆಕ್ ಮಾಡಿ. ಈ ವಿಲ್ಲಾಸ್ದು ಅಥವಾ ಈ ಪ್ರಾಜೆಕ್ಟ್ದು ಸ್ಪೆಷಾಲಿಟಿ ಏನಂದರೆ ಫ್ಯೂಚರಿಸ್ಟಿಕ್, ಲಕ್ಸುರಿಯಸ್ ಮತ್ತು ಸಸ್ಟೈನಬಲ್. ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಪ್ರಾಜೆಕ್ಟ್ದು ನನಗೆ ತುಂಬ ಇಷ್ಟ ಆಯಿತು ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಏನಂದರೆ ಇವಾಗ ನಾವು ಅಮ್ಮ ಆಗಿ ಸೊ ಮಕ್ಕಳನ್ನ ಅವ್ರ ಸ್ಕೂಲಿಂದ ಬಂದ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಬೇಕು. ಏನಂದರೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಬೇರೆ ಕ್ಲಾಸ್ಗಾಗಿರ್ಬೋದು ಹೊರಗಡೆ ಕರ್ಕೊಂಡು ಹೋಗಬೇಕಾಗತ್ತೆ. ಸೊ ಅದು ಇಲ್ಲಿ ನಿಮಗೆ ಒಳಗಡೆನೇ ಸಿಗ್ತಾ ಇದೆ. ಸೊ ಅರ್ಬನ್ ಜೀನಿಯಸ್ ಮೂಲಕ ನಿಮಗೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಬೇರೆ ಕ್ಲಾಸ್ ಆಗಿರ್ಬೋದು ಸೊ ಒಳಗಡೆನೇ ಸಿಗೋ ಥರ ಮಾಡ್ತಿದ್ದಾರೆ. ಇದರಿಂದ ಮಕ್ಳಿಗೆ ಸೇಫ್ಟಿನೂ ಸಿಗುತ್ತೆ ಮತ್ತು ನೀವು ಹೊರಗಡೆ ಹೋಗಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕೂಡ ತಪ್ಪುತ್ತೆ. ಹಾಗೆ ನಿಮಗೆ ಎಲ್ಲ ಕೂಡ ಸಿಗುತ್ತೆ. ಯಾವುದು ಗ್ರೋಸರಿ ಸ್ಟೋರ್ ಕೂಡ ಒಳಗಡೆನೇ ಇರೋದ್ರಿಂದ ಒಂದು ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಲ್ಲಾಸ್ ಏನಿದೆ ಒಂದು ವೆಲ್ ಡಿಸೈನ್ಡ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಪ್ಯಾರಡೈಸ್ನ ನಿಮ್ಮದು ಮನೆ ಹಾಕ್ಸ್ಕೋಬೇಕು ಅಂತಿದ್ರೆ ಈಗಲೇ ಒಂದು ಸರಿ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ತೋರಿಸಿರೋ ಈ ಪ್ರಾಜೆಕ್ಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮನೆ ಸರ್ಚ್ ಮಾಡ್ತಿದ್ದೀರಾ ಅವ್ರಿಗೆ ನನ್ನ ಕೈಲಾಗಿದ್ದು ಒಂದು ಏನಂದರೆ ನೀವು ಸರ್ಚ್ ಮಾಡ್ತೀರಿ ಇದು ಒಂದು ಪ್ರಾಜೆಕ್ಟ್ ಇದೆ ಅಂತ ನಾನು ತೋರಿಸ್ದಂಗೆ ಆಗಿದೆ. ಸೊ ನಾನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.